ರಾಜೀನಾಮೆ ಕೇಳ್ತಿರೋ ಎಚ್ಡಿಕೆಗೆ ನಾಚಿಕೆ ಆಗಬೇಕು. ಎಚ್ಡಿಕೆ ವಿರುದ್ಧ ಬೇಲೂರು ಗೋಪಾಲ್ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ರಾಜೀನಾಮೆ ಕೇಳ್ತಾ ಇರುವಂತಹ ಎಚ್ಡಿಕೆಗೆ ನಾಚಿಕೆ ಆಗಬೇಕು. ಸಾವನ್ನೇ ಇಟ್ಕೊಂಡು ರಾಜಕೀಯ ಮಾಡೋದು ಸರಿಯಲ್ಲ. ಇದೊಂದು ಆಕಸ್ಮಿಕ ಘಟನೆ 11 ಜನರ ಸಾವಿನಿಂದ ಬೇಸರ ತಂದಿದೆ. ಅಷ್ಟು ಜನ ಬರುವಂತಹ ನಿರೀಕ್ಷೆ ಇರಲಿಲ್ಲ. ಆದರೆ ಯಾರ್ಯಾರು ರಾಜೀನಾಮೆ ಕೊಡಿಸಬೇಕಿತ್ತು ಕೊಡಿಸಿದ್ದಾರೆ. ಇಂಥ ಘಟನೆ ಈ ಹಿಂದೆಯೂ ಕೂಡ ನಡೆದಿಲ್ವಾ ಹಾಗಾದ್ರೆ ಅಂತ ಪ್ರಶ್ನಿಸಿದ್ದಾರೆ ಗೋಪಾಲ್ ಕೃಷ್ಣ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯ್ತಲ್ಲ, 26 ಮಂದಿ ಸತ್ರಲ್ಲ, ಆಗ ಪ್ರಧಾನಿ ರಾಜೀನಾಮೆ ಕೊಟ್ರ? ಅವರು ಯುದ್ಧ ಮಾಡೋಕ್ ಹೋದ್ರು, ನಾವು ಅಮಾನತ್ ಮಾಡಿದ್ವಿ. ರಾಜ್ಕುಮಾರ್ ಸತ್ತಾಗ ಜನರ ಮೇಲೆ ಗೋಲಿಬಾರ್ ನಡೆದಿತ್ತು. ಆಗ ಸಿಎಂ ಸ್ಥಾನಕ್ಕೆ ಎಚ್ಡಿಕೆ ರಾಜೀನಾಮೆ ಕೊಟ್ರ? ಕಾವೇರಿಯಲ್ಲಿ ರೈತರ ಮೇಲೆ ಗೋಲಿಬಾರ್ ಆಗಿತ್ತು, ಆಗ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ರ? ಕಾಲ್ತುಳಿತ ಸಂಭವಿಸಿರೋದು ಆಕಸ್ಮಿಕ, ಗೊಂದಲ ಸೃಷ್ಟಿಸಬಾರ್ದು, ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಅಂತ ಶಾಸಕ ಗೋಪಾಲ್ ಕೃಷ್ಣ ಹೇಳ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು, ರಾಜೀನಾಮೆ ಕೊಡಬೇಕು ಸಿಎಂ ಹಾಗೂ ಡಿಸಿಎಂ. ನಾಚಿಕೆ ಅನ್ನೋದಿದ್ರೆ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆ ಕೊಡ್ಲಿ, ಅವ್ರಿಗೆ ನಾಚಿಕೆನೇ ಇಲ್ವಾ? 11 ಜನ ಸತ್ತಿದ್ದಾರೆ, ಅಧಿಕಾರಿಗಳ ಮೇಲೆ ದೂಡ್ತಿದ್ದಾರೆ, ಸಸ್ಪೆಂಡ್ ಮಾಡ್ತೀವಿ ಅಂತ ಹೆದರಿಸ್ತಾ ಇರುವಂಥದ್ದು ಅಧಿಕಾರಿಗಳಿಗೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರು. ಸೊ ಇದಕ್ಕೆ ಪ್ರತಿಯಾಗಿ ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾ ಇರುವಂಥದ್ದು, ಈ ಹಿಂದೆ ರೈತರ ಮೇಲೆ ಗೋಲಿಬಾರ್ ಆಯ್ತಲ್ಲ, ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಹಾಗೆ ರಾಜೀನಾಮೆ ಕೊಟ್ರ ಎಚ್ಡಿಕೆ ಮೋದಿ? ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ರ? ಹಾವೇರಿಯಲ್ಲಿ ರೈತರ ಮೇಲೆ ಗೋಲಿಬಾರ್ ಆದಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಗೋಪಾಲ್ ಕೃಷ್ಣ ಅವರು. ಕಾಲ್ತುಳಿತ ಸಂಭವಿಸಿರೋದು ಆಕಸ್ಮಿಕ, 11 ಜನರ ಸಾವಾಗಿದೆ, ಗೊಂದಲ ಸೃಷ್ಟಿಸಬೇಡಿ, ನಮಗೂ ಕೂಡ ನೋವು ತಂದಿದೆ, ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು ಅಂತ ಶಾಸಕ ಗೋಪಾಲ್ ಕೃಷ್ಣ ಹೇಳಿದ್ದಾರೆ. ಪಕ್ಷವಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಅವ್ರ ಕಾರ್ಯದಲ್ಲೂ ಸಹ ನಾವು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗಿತ್ತು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾವನ್ನ ಇಟ್ಕೊಂಡು ರಾಜಕೀಯ ಮಾಡುವಂಥ ದುರಂತ ಮಾಡೋದು ಬೇಡ ಇವರು. ಯಾಕಂದರೆ ಜನ ಇವತ್ತು ನೊಂದಿದ್ದಾರೆ. ಇವತ್ತು RCB ಮ್ಯಾಚ್ ಗೆದ್ದಾಗ ಸಹಜವಾಗಿ ಜನ ಭಾಳ ಬರ್ತಾರಂತ ನಿರೀಕ್ಷೆ ಇರಲಿಲ್ಲ, ಆಗ್ಬಿಟ್ಟಿದೆ. ಇಲ್ಲಿ 2 ಫಂಕ್ಷನ್ ಆಗ್ಬೋದ್ರಿಂದ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡಿದ್ರು, ಆಗ್ಬಿಟ್ಟಿದೆ. ಆದರೆ ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೊಡಿಸಿದ್ದಾರೆ ಈಗ. ಒಂದು ಅಥವಾ ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿ ಅವ್ರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ ಅವ್ರೇನು ಮಾಡಿದ್ರು? ಯುದ್ಧ ಮಾಡಕ್ಕೆ ಹೋದ್ರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟ್ ಹೊಡೆದ್ರು, ಹಂಗಿಂಗಲ್ಲ, ಏನು ಗುಂಡೇಟೆ ಹೊಡೆದ್ರು, ಶೂಟ್ ಮಾಡಿದ್ರು, ಅವ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅಂದರೆ ಈ ಥರ ವಿರೋಧ ಪಕ್ಷವಾಗಿ ಏನು ಬೇಕಾದ್ರೂ ಮಾತಾಡ್ಬೋದು. ಅವ್ರ ಕಾಲದಲ್ಲಿ ಏನೇನು ನಡೆದಿತ್ತನ್ನೋ ಗೊತ್ತಾ? ರೈತರ ಮೇಲೆ ಶೂಟ್ ಔಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಹಾವೇರಿಯಲ್ಲಿ ಭತ್ತ ಖರೀದಿ ಸಂಘದಲ್ಲಿ ಇದು ಕೊಟ್ಟರು, ಮಾಡಿದ್ರು ಅವರು. ನೋಡಿ, ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನು ಗೊಂದಲವಾಗಿ ಮಾಡುವಂಥ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಇದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಹೇಳೋದಿಷ್ಟೇ, ನೊಂದ ಕುಟುಂಬಕ್ಕೆ 10,000 ಸಾಕಾಗೋದಲ್ಲ, ಕನಿಷ್ಠ ಆದ್ರೂ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಕುಟುಂಬಕ್ಕೆ ಅಂತ ನಾನು ಒತ್ತಾಯ ಮಾಡ್ತೀನಿ.